ದೇಶಪಾಂಡೆ ಅವರು ಟೀಕೆ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇದು ನಾನು ಮುಖ್ಯಮಂತ್ರಿ ಆಗಿದ್ರೆ ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ ಹೇಳಿ. ಅಂದ್ರೆ ಅಭಿವೃದ್ಧಿ ಆಗ್ತಿಲ್ಲ, ಅವ್ರು ಆದಾಗ ಕೊಡದೇ ಇರಲಿ, ಅವರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಏನಾದ್ರು ಕುಂಠಿತ ಆಗಿದೆ ಎಲ್ಲಿದೆಪ್ಪ? ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅಡಿಗಲ್ಲು ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೇ 3 ಬಾರಿ ಬಂದಿದ್ದಾರೆ. 3 ಬಾರಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ಲು ಹಾಕಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೆ ನವೆಂಬರ್ 7ನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ವಿಷಯ ಅವರೆಲ್ಲ ಇದ್ರು, ಅವರು ಕೊಟ್ಟಿದ್ದಾರೆ, ಗವರ್ನರು ಅವರು. ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ 130 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಆ ಕೆಲಸ ಅಡಿಗಲ್ಲು ಹಾಕ್ತಾರೆ. ನರ್ಸಿಂಗ್ ಕಾಲೇಜ್, ಸರ್ಕಾರಿ ನರ್ಸಿಂಗ್ ಕಾಲೇಜು, ಆಮೇಲಿಂದ CCB ಅದೆಲ್ಲವೂ ಸೇರಿ ಒಂದು, ಆಮೇಲೆ TTP ಅಂತ ಅಂದರೆ ಟೆರ್ಷಿಯರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಅದು ಕೂಡ 130 ಕೋಟಿನಲ್ಲಿ ರೆಡಿ ಇದೆ, ಅದು ಉದ್ಘಾಟನೆ ಮಾಡ್ತಾರೆ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಅವರು ಇದೇ ನಾಯಕರು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಅದಕ್ಕೆ ನಾವು ಅಭಿವೃದ್ಧಿಯನ್ನು ಹೋಲಿಸೋದಕ್ಕೆ ಹೋಗೋಕ್ಕಾಗಲ್ಲ ಸರ್. ನಿನ್ನೆ ಸರ್ ಮುನ್ರತ್ನ ಅವರು DK ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಹೋಗಿ ತುಂಬಾ ಒಂದು ಡ್ರಾಮಾ ಮಾಡಿದ್ದಾರೆ. ತಮ್ಮನ್ನು ಕರೆದಿಲ್ಲ ಅಂತ ಮೈಕೆಲ್ಲ ಆರೋಪ ಎಲ್ಲ ಮಾಡಿದ್ದಾರೆ. ನೀವು ಹೇಳ್ದಂಗೆ ಅದು ಹೈ ಡ್ರಾಮಾ. ನೀವೇ ಹೇಳ್ತಾ ಇದ್ದೀರಾ ಹೈ ಡ್ರಾಮಾ ಅಂತ, ನಾವೇನಿಲ್ಲ. ಥ್ಯಾಂಕ್ ಯು.